ಈ ಮಧ್ಯದಲ್ಲಿ ಇದೊಂದಾಯಿತು, ವೆನಿಜುವೆಲಾ ಜೊತೆಗೆ ನಡೀತಾ ಇರೋದು ಒಂದು, ಇರಾನ್ ಜೊತೆಗೆ ಇನ್ನೊಂದು ನಡೀತಾ ಇದೆಯಲ್ಲ. ಹೆಚ್ಚು ಕಡಿಮೆ 25 ದಿನಗಳಿಂದ ಇರಾನ್ ಅನ್ನುವ ದೇಶ ಹೊತ್ಕೊಂಡು ಉರಿತಾ ಇದೆ. ಕನಿಷ್ಠ 2,000, ಕೆಲವು ಸುದ್ದಿಗಳನ್ನು ನಂಬೋದಾದ್ರೆ 12,000 ಜನರ ತನಕ ಜನ ಸತ್ತೋಗಿದ್ದಾರೆ ಅಲ್ಲಿ. ಇರಾನಿನಲ್ಲಿ ಶಾಂತವಾಗಿರುವ ಒಂದೇ ಒಂದು ರಾಜ್ಯ ಇಲ್ಲ. ಅಯಾತುಲ್ಲಾ ಖಮೇನಿಯ ವಿರುದ್ಧ ಜನ ಬೀದಿಗಿಳಿದಿರೋದು, ಸ್ಪೆಷಲಿ ಅಲ್ಲಿನ ಯುವ ಸಮುದಾಯ ಬೀದಿಗಿಳಿದಿರೋದು. ಬೆಲೆ ಏರಿಕೆ, ಹಣದುಬ್ಬರ, ಡಾಲರ್ ಮೌಲ್ಯ ಎಲ್ಲ ಸೇರಿಸ್ಕೊಂಡು ಆ ಸಮಸ್ಯೆಗೆ ತಂದಿಟ್ಟಿದ್ದಾರೆ ಅಲ್ಲಿ. ಜೊತೆಗೆ ಕಟ್ಟರ್ಪಂಥೀಯ ಇಸ್ಲಾಂನ ಹೇರಿಕೆ. ಮಸೀದಿಗಳನ್ನು ಸುಡ್ತಿದ್ದಾರೆ, ಜನ ನುಗ್ಗಿ ಸುಡ್ತಿದ್ದಾರೆ ಮಸೀದಿಗಳನ್ನು. ಈ ಮಧ್ಯದಲ್ಲಿ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅನ್ನುವಂತೆ ಖಮೇನಿ ಪರವಾದ ಪ್ರೊಟೆಸ್ಟ್ಗಳು ನಡೀತಾ ಇದ್ದಾವೆ. ಖಮೇನಿ ಪರವಾದ ಪ್ರೊಟೆಸ್ಟ್ಗಳು ಇರಾನ್ನಲ್ಲೇ ನಡೀಬೇಕಾಗಿಲ್ಲ, ಕಾಶ್ಮೀರದಲ್ಲೂ ನಡೀತಲ್ಲ. ಆ ಡೊನಾಲ್ಡ್ ಟ್ರಂಪು, ಬೆಂಜಮಿನ್ ನೆತನ್ಯಾಹು ಶವಪೆಟ್ಟಿಗೆಗಳನ್ನು ಮಾಡಿ ರಸ್ತೆಯಲ್ಲಿ ಎಳ್ಕೊಂಡು ಹೋದರು. ಅದರ ಹಿಂದಿನ ರಾಜಕಾರಣವನ್ನು ಹೇಳಿದ್ದೀನಿ ನಾನು ನಿಮಗೆ. ಇವತ್ತ್ಯಾಕೆ ಹೇಳ್ತಿದ್ದೀನಿ, ಈ ವಿಷಯ ಯಾಕೆ ಬಂತು ಅಂದರೆ, ಇರಾನಿನ ರಾಷ್ಟ್ರೀಯ ನ್ಯೂಸ್ ಚಾನಲ್ನಲ್ಲಿ ಡೊನಾಲ್ಡ್ ಟ್ರಂಪ್ ಫೋಟೋ ಹಾಕಿ ಎಚ್ಚರಿಕೆ ಕೊಟ್ಟಿದ್ದಾರೆ, ಈ ಸಲ ಗುರಿ ತಪ್ಪಲ್ಲ ಅಂತ. 2024 ಅಮೆರಿಕದ ಎಲೆಕ್ಷನ್ ನಡೆದಾಗ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡ್ತಿದ್ದಾಗ ಅವರ ಮೇಲೆ ಗುಂಡಿನ ದಾಳಿ ಆಯಿತು. ಇಡೀ ಜಗತ್ತು ನೋಡಿತ್ತು ಆ ದೃಶ್ಯವನ್ನು. ಬೀಳತ್ ನೋಡಿ ಇಲ್ಲಿ. ಹಾಂ, Take a look at what happened. ಸ್ನೈಪರ್ ಹಾರಿಸಿದ್ದ ಗುಂಡು ಇದು ಭಾಗ್ಯವಂತ, ಪುಣ್ಯವಂತ. 2 ಇಂಚ್ ಇಟ್ಟಾಗ ಅಕಸ್ಮಾತ್ 2 ಇಂಚ್ ಏನಾದರೂ ಬಲಗಡೆ ಬಂದಿದ್ರೆ ಗುಂಡು, ಇವತ್ತು ಡೊನಾಲ್ಡ್ ಟ್ರಂಪ್ ಇಲ್ಲ. ಕಿವಿ ಸವರ್ಕೊಂಡು ಹೋಗಿತ್ತು, ರಕ್ತ ಸುರಿತಾ ಇತ್ತು ಡೊನಾಲ್ಡ್ ಟ್ರಂಪಿಗೆ ಅವತ್ತು 2024 ಅಮೇರಿಕ ಅಧ್ಯಕ್ಷೀಯ ಚುನಾವಣೆಯ ಪ್ರಚಾರ ಭಾಷಣದಲ್ಲಿ. ಈ ಫೋಟೋನ ಇರಾನಿನ ನ್ಯೂಸ್ ಚಾನಲ್ಲು, ಅಂದರೆ ಗೌರ್ಮೆಂಟ್ ನ್ಯೂಸ್ ಚಾನಲ್ನಲ್ಲಿ ಹಾಕಿ ಈ ಸಲ ಗುರಿ ತಪ್ಪಲ್ಲ ಅಂತ ಹಾಕಿದ್ದಾರೆ. ಈ ಸಲ ಗುರಿ ತಪ್ಪಲ್ಲ ಅಂತ ಅಂದರೆ ಈ ಸಲ ಹೊಡಿತೀವಿ ಕರೆಕ್ಟಾಗಿ ಅಂತ. ಟ್ರಂಪ್ ಇನ್ನೊಂದು ದೇಶದ ಅಧ್ಯಕ್ಷರನ್ನು ಅವರ ಅರಮನೆಯಿಂದ ಕಿಡ್ನ್ಯಾಪ್ ಮಾಡಿಸಿಕೊಂಡು ಕರ್ಕೊಂಬರಬಹುದು. ಲಾಸ್ಟ್ ಟೈಮು ಇರಾನಿನ ಮೇಲೆ ದಾಳಿ ಆದಾಗ ಟ್ರಂಪ್ ಇನ್ನೊಂದು ಮಾತು ಹೇಳಿದ್ರು, ಅಯಾತುಲ್ಲಾ ಖಮೇನಿ ನೀನು ಎಲ್ಲಿ ಬಚ್ಚಿಟ್ಕೊಂಡಿದೀಯಾ ಅಂತ ಗೊತ್ತು, ಅಂದರೆ ನಿನ್ನ ಹೊಡೆಯೋದು ದೊಡ್ಡ ಮಾತಲ್ಲ ನಮಗೆ ಅಂತ ಟ್ರಂಪ್ ಎಚ್ಚರಿಕೆ. ಇದು 2 ರೈವಲ್ ಗ್ಯಾಂಗ್ಗಳ ಮಧ್ಯದಲ್ಲಿ ನಡೆಯಬಹುದಾದ ಮಾತುಕತೆಯನ್ನು ಇವರು 2 ದೇಶಗಳ ಅಧ್ಯಕ್ಷರು, ಸುಪ್ರೀಮೋಗಳು ಮಾಡ್ತಾರೆ. ನೀನು ಎಲ್ಲಿ ಬಚ್ಚಿಟ್ಕೊಂಡಿದೀಯಾ ನನಗೆ ಗೊತ್ತು ಅಂದಿದ್ರು ಅಯಾತುಲ್ಲಾ ಖಮೇನಿಗೆ ಟ್ರಂಪ್. ಈಗ ಇರಾನ್ ಹೇಳ್ತಾ ಇದೆ, ಇರಾನೇ ಹೇಳ್ದಂಗಿದ್ದು ಅಲ್ಲಿನ ಸರ್ಕಾರಿ ನ್ಯೂಸ್ ಚಾನಲ್ ಹೇಳಿದರೆ, ಈ ಸಲ ಗುಂಡು ಮಿಸ್ ಆಗಲ್ಲ ಅಂತ. 2024 ಜುಲೈನಲ್ಲಿ ಪೆನ್ಸಿಲ್ವೇನಿಯಾ ಬಟ್ಲರ್ನಲ್ಲಿ ಆಯೋಜಿಸಲಾಗಿದ್ದ ರ್ಯಾಲಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿಯಾಗಿತ್ತು. ಅದನ್ನು ತೋರಿಸಿ ಇರಾನ್ ಹೇಳ್ತಾ ಇದೆ, ಈ ಸಲ ಗುಂಡು ಮಿಸ್ ಆಗಲ್ಲ ಅಂತ. ದೇಶಗಳ ಮಧ್ಯದಲ್ಲಿ ಧಮಕಿ ವ್ಯವಹಾರಗಳು. ಅಂಡರ್ವರ್ಲ್ಡ್ನ 2 ಗ್ಯಾಂಗ್ಗಳ ಮಧ್ಯದಲ್ಲಿ ಮಾತ್ರ ನಡೆಯಬಹುದಾದಂಥದ್ದಿತು. ಅಮೇರಿಕದ ಅಧಿಕಾರಿಗಳಿಗೂ ಇರಾನಿನ ಅಧಿಕಾರಿಗಳಿಗೂ ಮಾತುಕತೆ ನಡೆದಿದೆಯಂತೆ. 800 ಜನರನ್ನು ಇರಾನ್ ಇವತ್ತು ಗಲ್ಲಿಗೆ ಹಾಕಬೇಕಾಗಿತ್ತಂತೆ. 800 ಪ್ರತಿಭಟನಾಕಾರರನ್ನು ಗಲ್ಲಿಗೆ ಏರಿಸಬೇಕಾಗಿತ್ತು. ಅದನ್ನು ಈ ಮಾತುಕತೆಯ ಕಾರಣಕ್ಕಾಗಿ ನಿಲ್ಲಿಸಲಾಗಿದೆ ಅಂತ ಅಮೇರಿಕ ಹೇಳ್ತಾ ಇದೆ. ಕ್ಯಾರೋಲಿನ್ ಲೀವಿಟ್, US ಪತ್ರಿಕಾ ಕಾರ್ಯದರ್ಶಿಯ ಪತ್ರಿಕಾಗೋಷ್ಠಿ. 26 ವರ್ಷದ ಯುವಕ ಇದ್ನಲ್ಲ ಇರ್ಫಾನ್ ಸುಲ್ತಾನಿ, ಆತನಿಗೆ ಗಲ್ಲು ಶಿಕ್ಷೆ ನಿಗದಿಯಾಗಿತ್ತು, ಇನ್ನೂ ಗಲ್ಲಿಗೆ ಏರಿಸಿಲ್ವಂತೆ ಆತನನ್ನು. ಈತ ಇರ್ಫಾನ್ ಸುಲ್ತಾನಿ, 800 ಜನರಲ್ಲಿ ಈತನದ್ದು ಹೆಸರಿದೆ. ಈತ ದೊಡ್ಡ ಪ್ರಮಾಣದಲ್ಲಿ ಖಮೇನಿ ವಿರುದ್ಧದ ಪ್ರತಿಭಟನೆಗಳನ್ನು ಪ್ರೋತ್ಸಾಹಿಸಿದ ಅನ್ನೋ ಆರೋಪ ಇದೆ. ಯಾರು ಆರೋಪ ಮಾಡಿದ್ರು, ಯಾರು ವಿಚಾರಣೆ ನಡೆಸಿದ್ರು, ಯಾರು ತಪ್ಪು ಸಾಬೀತುಪಡಿಸಿದ್ರು ಭಗವಂತನಿಗೆ ಗೊತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.